ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮಗೆ ಲಾಸ್ಟ್ ಟಾಪಿಕ್ ಅಲ್ಲಿ ತೋರಿಸಿದೆ ನಿಮಗೆ ನೆಕ್ ಲೂಸ್ ಆಗಬಾರ್ದು ಅಂದ್ರೆ ಕ್ಯಾನ್ವಸ್ ಯೂಸ್ ಮಾಡಿ ಅಥವಾ ಇಂಟರ್ಫೇಸಿಂಗ್ ಅಥವಾ ಕ್ಯಾನ್ವಸ್ ಏನೋ ಒಂದು ಯೂಸ್ ಮಾಡಿ ನಿಮಗೆ ನೆಕ್ ಲೂಸ್ ಬರಲ್ಲ ಅಂತ. ಸೊ ನೆಕ್ ಲೂಸ್ ಬರ್ದಿರಾ, ಕ್ಯಾನ್ವಸ್ ಯೂಸ್ ಮಾಡಿದಿರಾ, ನೆಕ್ ಲೂಸ್ ಬರಬಾರ್ದು, ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದ್ರೆ ನಾನು ಇವಾಗ ಏನು ಹೇಳ್ಕೊಡ್ತೀನಿ, ಸೊ ಆ ಟ್ರಿಕ್ನ ಉಪಯೋಗಿಸಿ ಖಂಡಿತ ನಿಮಗೆ ನೆಕ್ ಲೂಸಿಂಗ್ ಬರಲ್ಲ. ಓಕೆನಾ? ಸೊ ನೆಕ್ ಲೂಸಿಂಗ್ ಬರಬಾರ್ದು ಅಂತ ಅಂದ್ರೆ ನಾವು ಕಟಿಂಗ್ ಅಲ್ಲಿ ಫಾಲೋ ಮಾಡಬೇಕು. ಸ್ಟಿಚಿಂಗ್ ಅಲ್ಲಿ ಹೋಗಿ ಫಾಲೋ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಕಟಿಂಗ್ ಅಲ್ಲೇ ಮಾಡ್ಕೊಬೇಕು. ಕಟಿಂಗ್ ಕರೆಕ್ಟ್ ಆಗಿದ್ರೆ ನಿಮ್ಗೆ ನೆಕ್ ಲೂಸಿಂಗ್ ಅಥವಾ ಶೋಲ್ಡರ್ ಡ್ರಾಪ್ ಯಾವುದು ಬರಲ್ಲ. ಶೋಲ್ಡರ್ ಡ್ರಾಪ್ ಆದ್ರೆ ಆಟೋಮೆಟಿಕ್ ಆಗಿ ನೆಕ್ ಲೂಸಿಂಗ್ ಬರುತ್ತೆ, ನೆಕ್ ಲೂಸಿಂಗ್ ಆದ್ರೆ ಆಟೋಮೆಟಿಕ್ ಆಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಎರಡಕ್ಕೂ ಒಂದೇ ರೀಸನ್ ಆಗಿರುತ್ತೆ. ಸೊ ಅದನ್ನ ಕಟಿಂಗ್ ಅಲ್ಲಿ ನಾವು ಅವಾಯ್ಡ್ ಮಾಡಿ ಕೆಲವೊಂದು ಟ್ರಿಕ್ಸ್ ಇದೆ, ಸೊ ಅದನ್ನ ಯೂಸ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗಲ್ಲ, ನೆಕ್ ಲೂಸಿಂಗ್ ಆಗಲ್ಲ, ಪರ್ಫೆಕ್ಟ್ ಆಗಿ ನಿಮ್ಮ ಬಾಡಿ ಮೇಲೆ ಅದು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಓಕೆನಾ? ಸೊ ಅದರಲ್ಲಿ ಒಂದು ಕಟಿಂಗ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮಾರ್ಚ್ 23ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದರಲ್ಲಿ ಬೋಟ್ ನೆಕ್, ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ ಚೂಡಿದಾರ್, ಯೂನಿಫಾರ್ಮ್ ಸೆಟ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಇರುತ್ತೆ, ಅದಾದ್ಮೇಲೆ ನಿಮಗೆ ಕಟೋರಿ ಬ್ಲೌಸ್ ಇರುತ್ತೆ, ಹಾಗೆ 2 ತರ ಗೌನ್ ಇರುತ್ತೆ. ವೆರೈಟಿನೇ ಇರುತ್ತೆ. ಇಲ್ಲಿ ಯಾವ ಒಂದಕ್ಕೊಂದು ಸಂಬಂಧ ಇಲ್ಲ, ಒಂದಕ್ಕೊಂದು ಆಪೋಸಿಟ್ ದಿಕ್ಕಲ್ಲಿರುವಂತಹದ್ದೇ. ಸೊ ಇಷ್ಟು ನೀವು ಕಲಿಬಹುದು. 6 ತರ ಬ್ಲೌಸ್ ಕಲಿಬಹುದು, 2 ತರ ಗೌನ್ ಕಲಿಬಹುದು. ಸೊ ಇದು ಬಂದು 23ನೇ ತಾರೀಕಿಂದ ಶುರುವಾಗುತ್ತೆ. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಫಸ್ಟ್ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ನ ಗಮನಿಸೋಣ. ಸೊ ನಿಮಗೆ ನೆಕ್ ಲೂಸ್ ಬರಬಾರ್ದು, ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದ್ರೆ ಮೇನ್ಲಿ ನಾವು ಯಾವಾಗಲೂ ಅಪ್ಪರ್ ಚೆಸ್ಟ್ನೇ ಮೆಷರ್ ತಗೋಬೇಕು. ಕೆಲವರು ಏನ್ ಮಾಡ್ತಾರೆ, ಫುಲ್ ಬಸ್ಟ್ ಮೆಷರ್ ತಗೊಳ್ತಾರೆ. ಆ ತಪ್ಪು ನೀವು ಮಾಡಬೇಡಿ. ಅಪ್ಪರ್ ಚೆಸ್ಟ್ ಮೆಷರ್ನ ತಗೊಳ್ಳಿ. ಯಾವಾಗಲೂ ಹುಕ್ಸ್ ಕಡೆಯಿಂದಾನೆ ಮೆಷರ್ ತಗೊಳ್ಳಿ. ಸೊ ಇವ್ರದ್ದು ಬಂದು 8.5 ಬರ್ತಾ ಇದೆ. ಸೊ ಈ ಸೈಡ್ ಎಷ್ಟು ಬರುತ್ತೆ ನೋಡೋಣ. ಸೊ ಈ ಸೈಡು ಸೇಮ್ ಅಷ್ಟೇ ಬರುತ್ತೆ, 8.5ಗೆ 3 ಇಂಚು ಸೇರಿಸಿ 11.5 ಆಗುತ್ತೆ. 11.5ಗೆ ನೋಡಿ, ಲೈನಿಂಗ್ ಸ್ವಲ್ಪ ಆಲ್ರೆಡಿ ನಾನು ಫೋಲ್ಡ್ ಮಾಡಿ ಹಾಕೊಂಡಿದ್ದೀನಿ. 11.5ಗೆ ಫೋಲ್ಡ್ ಮಾಡ್ಕೊಳ್ಳಿ. ಸೊ 11.5 ಕರೆಕ್ಟಾಗಿ ಬರ್ತಾ ಇದೆ. ಈಗ ಇದನ್ನ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ಇದಾದ್ಮೇಲೆ ಇವ್ರದ್ದು ಬ್ಲೌಸ್ನ ಲೆಂತ್ ಏನು ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರೆ, ನಿಮ್ ಮೆಷರ್ಮೆಂಟ್ ಬ್ಲೌಸ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲೇ ತಗೊಳ್ಬೇಕು ಯಾವಾಗ್ಲೂ. ಸೊ ಇವ್ರದ್ದು ಬ್ಲೌಸ್ನ ಉದ್ದ ಬಂದು 13.5 ಇಂಚು. 13.5 ಇಂಚ್ಗೆ 1 ಇಂಚು ಸೇರಿಸಿ 14.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇದು ಒಂದು ಬ್ಯಾಕ್ ಪಾರ್ಟ್ಗೆ ನಾನು 1 ಇಂಚ್ ತಗೊಳ್ತಾ ಇರೋದು. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಪಾರ್ಟ್ಗೆ ಆಮೇಲೆ ತಗೊಳ್ಳೋಣ. ಸೊ ಮೇನ್ಲಿ ನೀವು ಇಲ್ಲಿ ಶೋಲ್ಡರ್ ಇಡ್ಬೇಕೀಗ. ಶೋಲ್ಡರ್ ಇಡಕ್ ಮುಂಚೆ ನಮ್ದು ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಸೊ ಯಾವಾಗ್ಲೇ ಆಗ್ಲಿ ಡಿಪೆಂಡ್ ಆನ್ ಶೋಲ್ಡರ್ ಯಾವಾಗ್ಲೂ ಎಷ್ಟು ಇಡಬೇಕು ಅನ್ನೋದು ಡಿಪೆಂಡ್ ಆಗೋದು ಬ್ಯಾಕ್ ಅಲ್ಲಿ ಇರುವಂತಹ ಡೀಪ್ ಮೇಲೆ. ಓಕೆನಾ? ಸೊ ಇವ್ರದ್ದು ಡೀಪ್ ಎಷ್ಟಿದೆ? ಸೊ ಇವ್ರದ್ದು ಡೀಪ್ ಇದೆ, ಸೊ 10 ಇಂಚ್ ಇದೆ. 10 ಇಂಚು ಡೀಪ್ ಇದೆ. ಆ ತರ ನೋಡ್ಕೊಬಹುದು, ಅಥವಾ ಈ ರೀತಿನೂ ನೋಡ್ಕೊಬಹುದು. ನೋಡಿ, ಇದು 3.5 ಇದೆ. 3.5ಗೆ 1/2 ಇಂಚು ಸೇರಿಸ್ಕೊಳ್ಳಿ. ಸೊ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಅಷ್ಟೇ ಬರುತ್ತೆ ನಿಮಗೆ. ಓಕೆ, ಈಗ 10 ಇಂಚು ಅಂದ್ರೆ ಹೆವಿ ಡೀಪ್ ನೆಕ್ ಆಯ್ತು. ಸೊ ಬ್ರಾಡು ಬರುತ್ತೆ. ಸೊ ಇವ್ರದ್ದು ಬಂದು 8.5 ಚೆಸ್ಟ್ ಮೆಷರ್ಮೆಂಟ್ ಅಂತ ಅಂದ್ರೆ 34 ಇಂಚು ಎದೆ ಸುತ್ತಳತೆಯ ಬ್ಲೌಸ್ ಇದಾಗಿರುತ್ತೆ. ಸೊ ಇವರಿಗೆ 34 ಇಂಚು ಎದೆ ಸುತ್ತಳತೆ ಬ್ಲೌಸ್ಗೆ 10 ಇಂಚು ಡೀಪ್ ನೆಕ್ಗೆ ನಾನು ಇಲ್ಲಿ ಇಡ್ತಾ ಇರೋದು 1.25 ಇಂಚು ನೆಕ್ ಬಿಡ್ತು. 1.5 ಇಟ್ರು ನಡೆಯುತ್ತೆ,
1.25 ಇಂಚು ನೆಕ್ ಬಿಡ್ತಿರ್ತೀನಿ. ಅದಾದ್ಮೇಲೆ ಈ ನೆಕ್ ಬಿಡ್ತಿಂದ ನಾನು 2.25 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತೀನಿ ಶೋಲ್ಡರ್, ಟೋಟಲ್ ಶೋಲ್ಡರ್. ಸೊ ಟೋಟಲ್ ಎಷ್ಟಾಯ್ತು, 4.25 ಶೋಲ್ಡರ್ ಇಡ್ತಾ ಇದ್ದೀನಿ. ಸೊ ಅಷ್ಟೇ 4.25 ಇಂಚು, 1.25 ಇಂಚು ನೆಕ್ ಬಿಡ್ತು. ಸೊ ಅಲ್ಲಿಂದ 2.25 ಇಂಚು ಶೋಲ್ಡರ್, ಶೋಲ್ಡರ್ ಅಲ್ಲಿ 2.25 ಇಂಚು ಅಂದ್ರೆ 3/4 ಇಂಚು ಹೋಗಿ ಸ್ಟಿಚಿಂಗಿಗೆ 2 ಇಂಚು ಸಿಗುತ್ತೆ. ಸೊ ಇಷ್ಟೇ ಇಡಬೇಕು. 34 ಇಂಚಿಗೆ 10 ಇಂಚು ಡೀಪ್ ನೆಕ್ ಇಟ್ಟಾಗ ಇಷ್ಟೇ ಇಡಬೇಕು. ಇದಕ್ಕಿಂತ ಜಾಸ್ತಿ ಹೋಗ್ಬೇಡಿ, ಇದಕ್ಕಿಂತ ಜಾಸ್ತಿ ಹೋದ್ರೆ ಶೋಲ್ಡರ್ ಡ್ರಾಪ್ ಕಟ್ಟಿಟ್ಟ ಬುತ್ತಿ. ಓಕೆನಾ? ಸೊ ಇಲ್ಲಿ 4.25 ಇಟ್ಟಿದ್ದೀನಿ. 4.25ಗೆ 1/2 ಇಂಚು ಸೇರಿಸಿ 5 ಇಂಚಿಗೆ ಆರ್ಮೋಲ್ ಲೆಂತ್ ಲೈನ್ ಹಾಕ್ತಾ ಇದ್ದೀನಿ. ಶೋಲ್ಡರ್ ನಾವು ಎಷ್ಟು ಇಡ್ತೀವಿ ಅದಕ್ಕೆ 1/2 ಇಂಚು ಸೇರಿಸಿ ಆರ್ಮೋಲ್ ಲೆಂತ್ಗೆ ಮಾರ್ಕ್ ಹಾಕೊಳ್ಬೇಕು. ಸೊ ಇಲ್ಲಿ 4.25 ಇದೆ, ಇಲ್ಲೂ ಅಷ್ಟೇ 4.25ನೇ ಇಟ್ಕೊಳ್ಳಿ. ಇಲ್ಲೊಂದು ಲೈನ್ ಹಾಕೊಳ್ಳಿ. ಎದೆಯ ಸುತ್ತಳತೆಯ 4ನೇ 1 ಭಾಗ ಅಂದ್ರೆ 34 ಇಂಚ್ ಅಂದ್ರೆ 8.5. ಸೊ 8.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ 2 ಇಂಚು ಮಾರ್ಜಿನ್ ಆಗಿರುತ್ತೆ. ಸೊ ಇಲ್ಲಿ 1/4 ಇಂಚಿಗೆ ಈ ಕಾರ್ನರ್ ಇಂದ 1/4 ಇಂಚಿಗೆ ಮಾರ್ಕ್ ಹಾಕೊಂಡು ಜಸ್ಟ್ ಹಾಗೆ ಶೇಪ್ ಕೊಡಿ. ಓಕೆನಾ? ಸೊ ಇವ್ರದ್ದು ನೋಡಿ 10 ಇಂಚಿಗೆ 1/2 ಇಂಚು ಸೇರಿಸಿ 10.5 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. 1/2 ಇಂಚ್ ಶೋಲ್ಡರ್ ಅಟ್ಯಾಚ್ ಅಲ್ಲಿ ಹೋಗುತ್ತಲ್ಲ. ಸೊ ಬ್ರಾಡ್ ಬಂದು 3.5 ಇಂಚು ಬರುತ್ತೆ ಇವ್ರದ್ದು. ಅಂದ್ರೆ ಟೋಟಲ್ 7 ಇಂಚು ಬರುತ್ತೆ, ಬ್ರಾಡ್ ಬಂದಿರುತ್ತೆ. ಸೊ ಅದರಲ್ಲಿ ಫೋಲ್ಡಿಂಗ್ ಅಲ್ಲಿ ಹಾಕಿದಾಗ 3.5 ಇಂಚ್ ಇಟ್ಕೊಂಡ್ರೆ 7 ಇಂಚು ನಾವು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ 7 ಇಂಚ್ ಸಿಗುತ್ತೆ. ಸೊ ಇಲ್ಲಿ ಕಡಿಮೆ ಇಟ್ವಿ ಅಂತ ಇಲ್ಲಿ ಕಡಿಮೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲಿ ನೀವು ಬ್ರಾಡ್ ಕೊಡಿ. ಓಕೆನಾ? ಸೊ ಇದಕ್ಕೆ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇದ್ದೀನಿ ನೆಕ್ ಫಿನಿಶಿಂಗ್ ಮಾಡ್ಲಿಕ್ಕೆ. ಸೊ ಹಾಗಾಗಿ ಇಲ್ಲಿ ಯಾವ್ದು ಆಗ್ತಿಲ್ಲ. ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನ ಶೇಪ್ ಹಾಕೊಳ್ಳಿ. ಅದಾದ್ಮೇಲೆ ಇವ್ರದ್ದು ಸೊಂಟದ ಸುತ್ತಳತೆ. ಸೊ 29 ಇಂಚು ಸೊಂಟದ ಸುತ್ತಳತೆ. 29 ಇಂಚು ಸೊಂಟದ ಸುತ್ತಳತೆ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.25 ಆಗುತ್ತೆ. 7.25ಗೆ 1 ಇಂಚು ಸೇರಿಸಿ 8.25 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ. ಹಾಗೆ ಟೇಪ್ನ ಮಡ್ಚಿ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಈಗ ಈ ಲೈನ್ಗಳನ್ನ ಸೇರಿಸ್ಕೊಳ್ಳೋಣ. ಈ ರೀತಿ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಫ್ರಂಟ್ ಪಾರ್ಟ್. ಸೊ ಫ್ರಂಟ್ ಪಾರ್ಟ್ಗೆ ಲೆಂತ್ ಬ್ಯಾಕ್ಗೆ 1 ಇಂಚ್ ಎಕ್ಸ್ಟ್ರಾ ತಗೊಂಡ್ವಿ. 13.5 ಪ್ಲಸ್ 1 ಇಂಚು 14.5 ಇಂಚ್ ತಗೊಂಡ್ವಿ. ಫ್ರಂಟ್ಗೆ 2 ಇಂಚು 13.5 ಪ್ಲಸ್ 2 ಇಂಚು 15.5 ಆಗುತ್ತೆ. 15.5 ಇಂಚ್ಗೆ ಇಲ್ಲಿ ನಾನು ಲೆಂತ್ ತಗೊಳ್ತಾ ಇದ್ದೀನಿ. ಈ ರೀತಿ ಎಕ್ಸ್ಟ್ರಾ ಕಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾವಿಲ್ಲಿ ಹುಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಹೇಳಿ ಒಂದು ಲೈನ್ ಹಾಕೊಂಡ್ಬಿಡೋಣ 1/2 ಇಂಚ್ ಬಿಟ್ಟು. ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟಿಟ್ಟಿದೀವಿ ಶೋಲ್ಡರ್ ಮತ್ತೆ ಆರ್ಮೋಲ್ ಅದೆಲ್ಲ ಸೇಮ್ ಟು ಸೇಮ್, ನೆಕ್ ಬಿಡ್ತೆಲ್ಲ ಸೇಮ್ ಟು ಸೇಮ್ ಇಡಿ. ಸೊ ಇಲ್ಲೂ ಅಷ್ಟೇ 4.25 ಮಾರ್ಕ್ ಹಾಕೊಳ್ಳಿ. ಎದೆಯ ಸುತ್ತಳತೆಯ 4ನೇ 1 ಭಾಗ ಅಂದ್ರೆ 8.5 ಇಂಚು. ಹಾಗೆ 1/2 ಇಂಚು ಡಾಟ್ಗೋಸ್ಕರ. ಸೊ ಇಲ್ಲಿ 3/4 ಇಂಚಿಗೆ ಮಾರ್ಕ್ ಹಾಕೊಂಡು ಈ ರೀತಿ ಶೇಪ್ ಹಾಕೊಳ್ಳಿ. ನೆಕ್ಸ್ಟ್ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಮಾರ್ಕ್ ಹಾಕೊಳ್ಳೋಣ. ಅಪೆಕ್ಸ್ ಪಾಯಿಂಟ್ ಏನಕ್ಕೆ ಹೇಳಿ ನಾವು ಮಾರ್ಕ್ ಹಾಕೊಳ್ಳೋದು, ಆ ಅಪೆಕ್ಸ್ ಪಾಯಿಂಟ್ ಎಲ್ಲಿರುತ್ತೆ ಅಲ್ಲಿ ಫುಲ್ ಬಸ್ಟ್ ರೌಂಡ್ ಬರಬೇಕು. ಸೊ ಇಲ್ಲಿದೆಯಲ್ಲ ಈ ಡಾಟ್
ಈ ಡಾಟ್ ಇಟ್ಕೊಳ್ಳೋಣ. 9 ಇಂಚು ಬರ್ತಾ ಇದೆ, ಅದಕ್ಕೆ ಅರ್ಧ ಇಂಚು ಸೇರಿಸಿ 9.5 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಅದಾದ್ಮೇಲೆ ಇಲ್ಲಿಂದ 2.5 ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳೋಣ. ಈಗ ಫುಲ್ ಬಸ್ಟ್ ರೌಂಡ್ ಇವ್ರದ್ದು ಫುಲ್ ಬಸ್ಟ್ ರೌಂಡ್ ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ. ಸೊ ಈ ಡಾಟ್ ಇರುತ್ತಲ್ಲ, ಸೊ ಇಲ್ಲಿಂದ ಶುರು ಮಾಡಿಕೊಂಡು ಈ ಡಾಟ್ ಹತ್ರ ನಾವು ಟೇಪ್ ಈ ರೀತಿ ಇಟ್ಕೊಂಡು ಅದಾದ್ಮೇಲೆ ಇಲ್ಲಿ ನೋಡಿ ಈ ತರ ನೋಡ್ಕೊಬೇಕು. ಸೊ ಎಷ್ಟು ಬರ್ತಾ ಇದೆ? 9 ಇಂಚು ಬರ್ತಾ ಇದೆ, 1/2 ಇಂಚು ಜಾಸ್ತಿ ಇದೆ. 9 ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ತೀನಿ. ಅದಾದ್ಮೇಲೆ ಸೇಮ್ ಅಷ್ಟೇ ಮಾರ್ಕ್ ಇಲ್ಲೂ ಹಾಕೊಳ್ಳಿ, ಅಷ್ಟೇ ಮಾರ್ಕ್ ಇಲ್ಲೂ ಹಾಕೊಳ್ಳಿ. ಈಗ ಲೈನ್ ಹಾಕೊಳ್ಳೋಣ. 2 ಇಂಚು ಮಾರ್ಜಿನ್. ಈಗ ಲೈನ್ ಹಾಕೊಳ್ಳೋಣ. ಈಗ ನಾವು ನಮ್ಮ ಫುಲ್ ಬಸ್ಟ್ ಏನಿದೆ ಅಲ್ಲಿ ನಮ್ಮ ಮೇನ್ ಡಾಟ್ ಏನ್ ಬರುತ್ತೆ ಅದಕ್ಕೆ ಮಾರ್ಕ್ ಹಾಕೊಳ್ಬೇಕು. ಸೊ ಇದು ಫಾರ್ಮುಲಾ ಇದೆ, ನೀವು ಯೂಸ್ ಮಾಡಬಹುದು, ಯಾವ ಸೈಜ್ಗಾದ್ರೂ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಸೊ ಎದೆಯ ಸುತ್ತಳತೆಯ 10ನೇ ಒಂದು ಭಾಗ, ಓಕೆನಾ. ಇವ್ರದ್ದು ಬಂದು 34 ಇಂಚು ಅಪ್ಪರ್ ಚೆಸ್ಟ್ ಬರುತ್ತೆ. ಸೊ ಅದು 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.4 ಬರುತ್ತೆ. ಸೊ ಅದನ್ನ 3.5 ಅಂತಾನು ಇಟ್ಕೊಳ್ಬಹುದು, ಓಕೆನಾ. ಅಥವಾ 3.4 ಇಟ್ಕೊಂಡ್ರು ನಡೆಯುತ್ತೆ. ನಾ 3.5 ಇಡ್ತಾ ಇದ್ದೀನಿ. ಸೊ ಲೈನ್ ಹಾಕೊಳ್ಳಿ. ಸೊ ಇದ್ರ ವಿಡ್ತ್ ಇವ್ರದ್ದು ಸೊಂಟದ ಸುತ್ತಳತೆ ಬಂದು 29 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.25 ಆಗುತ್ತೆ. ಸೊ 7.25 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಮಿಕ್ತು ನೋಡಿ, 1.5 ಇಂಚ್ ಮಿಕ್ತು. ಆ 1.5 ಇಂಚಿನ ಈ ಕಡೆ 3/4 ಇಂಚು, ಈ ಕಡೆ 3/4 ಇಂಚು ಡಿವೈಡ್ ಮಾಡಿ ಹಂಚಿ ಈ ರೀತಿ ನೀವು ಲೈನ್ ಹಾಕೊಳ್ಳಿ. ಸೊ ಈ ಲೈನ್ ಇಂದ 1 ಇಂಚು ಮೇಲಕ್ಕೆ ಈ ರೀತಿ ಮಾರ್ಕ್ ಹಾಕಿ ಶೇಪ್ ಕೊಡಿ. ಇದು ಬಂದು ಫ್ರಂಟ್ ಪಟ್ಟಿ ಆಗುತ್ತೆ. ಸೊ ಅದಾದ್ಮೇಲೆ ಇವ್ರದ್ದು ನೆಕ್ ಲೆಂತ್ ನಾವು ಮಾರ್ಕ್ ಹಾಕಿಲ್ಲಲ್ಲ, ಅದನ್ನ ಹಾಕೊಂಡ್ಬಿಡೋಣ. ಸೊ ಇವ್ರದ್ದು ನೆಕ್ ಲೆಂತ್ ಬಂದು 6.25 ಬರುತ್ತೆ ರೆಡಿ. ಅದಕ್ಕೆ ಅರ್ಧ ಇಂಚು ಸೇರಿಸಿ 7 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲಿ 1.25 ಇರುತ್ತೆ. ಬೇಕಿದ್ರೆ ನೀವು ಇಲ್ಲಿ 2 ಇಂಚ್ವರೆಗೂ 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬಹುದು, ಇಲ್ಲ 1.25 ಇಟ್ಕೊಳ್ತೀರಾ ಇಟ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಇಟ್ಕೊಳಕ್ ಹೋಗ್ಬಿಡಿ. ಅವಾಗ್ಲೇನೆ ನಿಮ್ಗೆ ಈ 34 ಇಂಚಿಗೆ ಅದಕ್ಕಿಂತ ಮೀರಿದ್ದು ನೀವು ನೆಕ್ ಬಿಡ್ತು ನೆಕ್ ಲೆಂತ್ ಎಲ್ಲ ಇಟ್ರೆ ಅವಾಗ್ಲೇನೆ ಶೋಲ್ಡರ್ ಆಫ್ ನೆಕ್ ಲೂಸ್ ಎಲ್ಲ ಬರೋದು. ಇಲ್ಲಿ ರೌಂಡ್ ಶೇಪ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 1.5 ಇಂಚು, 1.5 ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಂಡು ಡಾಟ್ ಹಾಕಿ. ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮೇಲೆ, ಸೊ 1.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ ಮತ್ತೆ ಅದೇ 1.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನ ಈ ರೀತಿ ಮಡಚಿ ಪ್ರೆಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಸೆಂಟ್ರಲ್ಲಿ. ನೋಡಿ ಇಲ್ಲಿ ಎಲ್ಲೆಲ್ಲಿ ಪ್ರೆಸ್ ಆಗಿದೆ ಅದು ಹೈಲೈಟ್ ಮಾಡ್ಕೊಳ್ಳಿ. ಸೊ ಸ್ಲೀವ್ ಕಟಿಂಗ್ ಎಲ್ಲದಕ್ಕೆ ಹೇಗೆ ಮಾಡ್ತೀರಾ ಸೇಮ್ ಹಾಗೆ ಇರುತ್ತೆ, ಅದರಲ್ಲಿ ಏನು ನಿಮಗೆ ಚೇಂಜಸ್ ಇರಲ್ಲ. ಸೊ ಮೇನ್ಲಿ ಬೇಕಾಗಿರುವಂಥದ್ದು ಇಷ್ಟು, ನೆಕ್ ಲೂಸ್ ಆಗಬಾರ್ದು ಅಂದರೆ ನಿಮ್ಗೆ ಇಷ್ಟು ಬೇಕಾಗಿರೋದು. ಸೊ ಇನ್ನೊಂದು ಟ್ರಿಕ್ ಇದೆ, ಸೊ ಆ ಟ್ರಿಕ್ ತೋರಿಸ್ಕೊಟ್ಬಿಡ್ತೀನಿ.
ನೆಕ್ ಲೂಸ್ ಬಂದೇ ಬರುತ್ತೆ ಮೇಡಮ್, ನಾವ್ ಏನ್ ಮಾಡಿದ್ರು ಬಂದೇ ಬರುತ್ತೆ. ನಾವ್ ಹೆಂಗ್ ಸ್ಟಿಚ್ ಮಾಡಿದ್ರು ನಮ್ಗೆ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ. ಸೊ ಅದಕ್ಕೆ ನೀವು ಸೊಲ್ಯೂಷನ್ ಹೇಳಿ ಅಂತ ತುಂಬಾ ಜನ ಹೇಳ್ತಾರೆ, ನನಗೆ ಕಮೆಂಟ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಫಸ್ಟ್ ಇಲ್ಲಿ ನಾವು ನೆಕ್ ಕಟ್ ಮಾಡ್ಕೊಂಬಿಡೋಣ, ಓಕೆನಾ. ಸೊ ಇದಾದ್ಮೇಲೆ ಇಲ್ಲಿಂದ ನೋಡಿ, ಇಲ್ಲಿ ಅರ್ಧ ಇಂಚು ನಾವು ಉಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಬಿಟ್ಟಿರ್ತೀವಿ ಆಯ್ತಾ. ಸೊ ಈ ಲೈನ್ ಇಂದ ನೀವು ಒಂದು 1/2 ಇಂಚಷ್ಟು, ಓಕೆನಾ, 1/2 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಜಸ್ಟ್ ಈ ರೀತಿ ಕ್ರಾಸ್ ಆಗಿ ಲೈನ್ ಹಾಕೊಳ್ಳಿ, ಅಥವಾ ಡೈರೆಕ್ಟ್ ನೀವು ಕಟ್ ಮಾಡ್ಕೊಳ್ಳಿ. ಸೊ ಈ ಟ್ರಿಕ್ ಮಾಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗಲ್ಲ, ಮತ್ತೆ ನಿಮಗೆ ನೆಕ್ ಲೂಸ್ ಬರೋದೇ ಇಲ್ಲ. ಸೊ ಅದಾದ್ಮೇಲೆ ಜಸ್ಟ್ ನೀವು ಇಲ್ಲಿಂದ ಸ್ವಲ್ಪ ಇದನ್ನ ಈ ರೀತಿ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ನೆಕ್ ಅಗಲ ಕಡಿಮೆ ಆಗ್ಬಿಡುತ್ತೆ, ಅಗಲ ಬೇಕಾದ್ರೆ ನೀವು ಜಾಸ್ತಿ ಇಟ್ಕೊಬೋದು ಈ ತರ. ಸೊ ಇಲ್ಲಿ ಏನು ನಾವು ಕಟ್ ಮಾಡಿ ತೆಗ್ದಿದೀವಿ, ಸೊ ಇಲ್ಲಿ ಕಡಿಮೆ ಆಗುತ್ತೆ, ಹಾಗಾಗಿ ಏನು ಮಾಡಿದೆ ಒಂಚೂರು ಶೇಪ್ ಕೊಟ್ಟೆ, ಓಕೆನಾ. ಸೊ ಇದಿಷ್ಟು ನಮ್ಮ ನೆಕ್ ಲೂಸ್ ಆಗಬಾರ್ದು, ಶೋಲ್ಡರ್ ಡ್ರಾಪ್ ಆಗಬಾರ್ದು, ಅದಕ್ಕೆ ಸೊಲ್ಯೂಷನ್ ಹೇಳಿ ಅಂತ ಹೇಳಿದ್ರಲ್ಲ. ಸೊ ಅಂಥವರಿಗೆ ಈ ವಿಡಿಯೋ. ಸೊ ಈ ಟ್ರಿಕ್ಸ್ನೆಲ್ಲ ಯೂಸ್ ಮಾಡಿ. ಹಾಗೆ ಇನ್ನೊಂದು ಟ್ರಿಕ್ ಇದೆ, ಅದು ಹೇಳ್ಕೊಟ್ಬಿಡ್ತೀನಿ. ಸೊ ಇಲ್ಲಿ ನೀವು ನೆಕ್ಕದ ಏನಿದೆ, ನಾವೇನ್ ಮಾಡ್ತೀವಿ, ನೆಕ್ ಹತ್ರ ಏನಿರುತ್ತೆ ಈ ರೀತಿ ಮಾರ್ಕ್ ಹಾಕೊಳ್ತೀವಿ. 3/4 ಇಂಚು ಶೋಲ್ಡರ್, ಇಲ್ಲಿ 1/2 ಇಂಚ್ ಇರುತ್ತೆ, ಇಲ್ಲಿ 3/4 ಇಂಚ್ ಇರುತ್ತೆ. ಏನಕ್ಕಂದ್ರೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ. ಸೊ ಈ ರೀತಿ ನೀವು ಇಲ್ಲಿ ಕಟ್ ಮಾಡ್ಕೊಳ್ತೀರಲ್ಲ, ಆಮೇಲೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಯಾವಾಗ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡುವಾಗ ಈ ರೀತಿ ಮಾರ್ಕ್ ಹಾಕೊಂಡ್ಬಿಡಿ. ನೆಕ್ ಕಡೆಯಿಂದ 3/4 ಇಂಚು, ಈ ಕಡೆ ಶೋಲ್ಡರ್ ಕಡೆ 1/2 ಇಂಚು, ಈ ರೀತಿ ಮಾರ್ಕ್ ಹಾಕೊಂಡು. ಸೊ ಇದನ್ನ ಕಟ್ ಮಾಡಿದ್ಮೇಲೆ, ಇವಾಗ ಇಲ್ಲಿ ನಾನು ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ, ಹಾಗಾಗಿ ಕಟ್ ಮಾಡ್ತಾ ಇಲ್ಲ, ಇಲ್ಲಾಂದ್ರೆ ಕಟ್ ಮಾಡಿ ತೋರಿಸ್ತಿದೆ. ಈ ರೀತಿ ಇಟ್ಟು ಈ ರೀತಿ ಕ್ರಾಸ್ ಆಗಿ ಹೋಗ್ಲಿ, ಈ ರೀತಿ ಕ್ರಾಸ್ ಆಗಿ ಹೋಗೋದ್ರಿಂದ ಸೊ ಇಲ್ಲೂ ಅಷ್ಟೇ ನಿಮ್ಗೆ ನೆಕ್ ಲೂಸ್ ಮತ್ತೆ ಶೋಲ್ಡರ್ ಡ್ರಾಪ್ ಈ ಪ್ರಾಬ್ಲಮ್ ಎಲ್ಲ ಅವಾಯ್ಡ್ ಆಗುತ್ತೆ. ಇಷ್ಟು ಟ್ರಿಕ್ನ ನೆನಪಲ್ಲಿ ಇಟ್ಕೊಳ್ಳಿ. ಇಷ್ಟು ಟ್ರಿಕ್ನ ಪ್ರತಿಯೊಂದು ಬ್ಲೌಸಲ್ಲೂ ನೀವು ಅಪ್ಲೈ ಮಾಡಿ, ಖಂಡಿತ ನಿಮಗೆ ಎಕ್ಸಾಕ್ಟ್ ಆಗಿ ಬ್ಲೌಸ್ ನೆಕ್ ಲೂಸ್ ಇಲ್ದಿರ ಶೋಲ್ಡರ್ ಡ್ರಾಪ್ ಆಗದಿರ ನೀಟಾಗಿ ಬರುತ್ತೆ. ಸೊ ಇದಿಷ್ಟು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ. ಒಂದು ಮಿಸ್ ಮಾಡಿದ್ರು ನಿಮಗೆ ಶೋಲ್ಡರ್ ಡ್ರಾಪ್ ನೆಕ್ ಲೂಸ್ ತಪ್ಪಿದ್ದಲ್ಲ. ಇಷ್ಟು ಬ್ರಾಡ್ ನೆಕ್ ಬ್ಲೌಸ್ ಇಟ್ಟಾಗ, ಇದೆಲ್ಲ ಡೀಪ್ ನೆಕ್ ಬ್ಲೌಸ್ ಇಟ್ಟಾಗ ಮಾತ್ರ ಮಾಡಿ. ಡಿಪ್ ಕಡಿಮೆ ಇರೋ ಬ್ಲೌಸ್ಗೆ, ಅಂದ್ರೆ 3 ಇಂಚು 4 ಇಂಚ್ ಇರೋ ಬ್ಲೌಸಿಗೆಲ್ಲ ನಾನು ಇಷ್ಟೊತ್ತು ಏನು ಹೇಳ್ಕೊಟ್ಟೆ ಟ್ರಿಕ್, ಅದನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. 23ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ, ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟಾಪಿಕ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.